ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಆನ್ಲೈನ್ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. TETಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಸರಣಿ 2ನೇ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದ ವಿಶೇಷತೆಯೊಂದಿಗೆ ಈ ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭಿಸೋಣ. ಈಗಾಗಲೇ ಗೊತ್ತಿರುವ ಹಾಗೆ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕವು 6 ವಿಶೇಷ ಭಾಗಗಳನ್ನು ಹೊಂದಿದ್ದು, ಸಮಗ್ರ ವ್ಯಾಕರಣಶಾಸ್ತ್ರ, ಛಂದಸ್ಶಾಸ್ತ್ರ, ಅಲಂಕಾರ ಶಾಸ್ತ್ರ, ಜಾನಪದ ಕಲೆ ಅಂಥೇಳಿ, ಸಾಹಿತ್ಯ ಚರಿತ್ರೆ ಅಂಥೇಳಿ, ಭಾಷಾಶಾಸ್ತ್ರ ಅಂಥೇಳಿ ತಮ್ಮೆಲ್ಲರ ಪ್ರೋತ್ಸಾಹದ ಮೂಲಕ ಈ ಪುಸ್ತಕವು ಅತ್ಯಂತ ಯಶಸ್ವಿಯಾಗಿ ಮಾರಾಟವಾಗುತ್ತಿದ್ದು, ಜೊತೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಮುಂದು ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮುಂದಿನ ಪ್ರಶ್ನೋತ್ತರ ಸರಣಿಗೆ ಹೋಗೋಣ. ಇವರುಗಳಿಂದ ದೇಶದ ಸ್ಥಿತಿ ಹೀಗಾಗಿದೆ. ಈ ವಾಕ್ಯದಲ್ಲಿ ಇವರುಗಳು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಯಾವ ವಾಕ್ಯದಲ್ಲಿದೆ ಅಂಥೇಳಿ. ಇದು ನಮ್ಮ ನಾಮಪದಗಳಲ್ಲಿ ಬರ್ತಕ್ಕಂತಹ ಸರ್ವನಾಮದ ಬೇಸ್ ಮೇಲೆ ಇರತಕ್ಕಂತಹ ಪ್ರಶ್ನೆ. ಅದರಾಗ ಪ್ರಮುಖವಾಗಿ ಸರ್ವನಾಮಗಳಲ್ಲಿ ನಾವು ಪ್ರಕಾರಗಳನ್ನು ಮಾಡ್ತೀವಿ: ಉತ್ತಮ ಪುರುಷ, ಪ್ರಥಮ ಪುರುಷ ಮತ್ತು ಮಧ್ಯಮ ಪುರುಷ ಅಂಥೇಳಿ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಯಾವ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಅಂತ ಕೇಳಿದಾಗ, ಇವರು ಅವರು ಅಂತಕ್ಕಂಥದ್ದು ಬಹುವಚನ ರೂಪ ಆಗತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬಂದುಬಿಟ್ಟು. ಯಾಕಿದು ಸರಿಯಾದ ಉತ್ತರ ಅಂತ ಕೇಳಿದರೆ, ಇಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ನಾನು ಮತ್ತು ನಾವು ಅಂತಕ್ಕಂಥದ್ದು ನೀವು ಸಿಂಪಲಾಗಿ ತಿಳ್ಕೊಂಬಿಡ್ಬೇಕು. ನಾನು ಮಾತ್ರ ಉತ್ತಮ ಪುರುಷಪ್ಪ ಅಂಥೇಳಿ. ನಾನು ಎಂಥ ಪುರುಷ? ಉತ್ತಮ ಪುರುಷ ಅಂತಕ್ಕಂಥದ್ದು ನೆನಪಿರಬೇಕು. ಈಗ ನಮ್ಮ ಎದುರಿಗಿರ್ತಕ್ಕಂಥ ವ್ಯಕ್ತಿ ಅಥವಾ ಎರಡನೇ ವ್ಯಕ್ತಿಯ ಬಗ್ಗೆ ಮಾತಾಡೋಕೆ ನೀನು, ನೀವು ಅಂತಕ್ಕಂಥದ್ದು ಮಧ್ಯಮ ಪುರುಷ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ನೀನು, ನೀವು ಅಂತಕ್ಕಂಥ ಯಾವ ಪುರುಷ? ಮಧ್ಯಮ ಪುರುಷ. ಈ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತಿತ್ತು ನೋಡ್ರಿ, ಅವರು, ಇವರು ಅಂತಕ್ಕಂಥದ್ದು. ಇದು ಯಾವ ಪುರುಷಪ್ಪ ಅಂತ ಕೇಳಿದರೆ, ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಇದು ಪ್ರಥಮ ಪುರುಷ ಅಂಥೇಳಿ. ಇಲ್ಲೇ ಅರ್ಥ ಆಯಿತು ಅಂತ ಅನ್ಕೊತೀನಿ. ಉತ್ತಮ ಪುರುಷ ಅಂದರೆ ಯಾವ ರೀತಿಯಾಗಿರುತ್ತೆ, ಮಧ್ಯಮ ಪುರುಷ ಅಂದರೆ ಯಾವ ರೀತಿಯಾಗಿರುತ್ತೆ, ಪ್ರಥಮ ಪುರುಷ ಅಂದರೆ ಯಾವ ರೀತಿಯಾಗಿರುತ್ತೆ. ಇಲ್ಲಿ 4ನೇ ಆಪ್ಷನ್ಸು ಆತ್ಮಾರ್ಥಕ ಸರ್ವನಾಮ ಅಂತ ಐತೆ ನೋಡ್ರಿ. ಅದು ಆತ್ಮಾರ್ಥಕ ಸರ್ವನಾಮ ಅಂತ ಕೇಳಿದರೆ ತಾನು, ತಾವು, ತನ್ನಿಂದ, ತನಗಾಗಿ, ತನಗೋಸ್ಕರ ಈ ರೀತಿ ಪದಗಳೇನು ಬಳಸ್ತೀವೋ ಅವು ಆತ್ಮಾರ್ಥಕ ಸರ್ವನಾಮಗಳಾಗಿರ್ತಾವೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದಂಗಾಯಿತು? ಆಪ್ಷನ್ಸ್ ಎ, ಪ್ರಥಮ ಪುರುಷ ಸರ್ವನಾಮ ಅಂಥೇಳಿ. ಪ್ರಥಮ ಪುರುಷ ಸರ್ವನಾಮವನ್ನು ನಾವು ಮೂರನೇ ವ್ಯಕ್ತಿಯ ಕುರಿತು ಮಾತಾಡ್ತಾ ಇರ್ತೀವಿ. ನಾನು ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು. ನಾನು ಅಂದರೆ ಉತ್ತಮ ಪುರುಷಪ್ಪ, ಅವನು ಅಂತಕ್ಕಂಥದ್ದು ಮಧ್ಯಮ ಪುರುಷ. ನೆಕ್ಸ್ಟ್, ನಾನು ಉತ್ತಮ ಪುರುಷ, ನೀನು ಮಧ್ಯಮ ಪುರುಷ, ಅವನು ಪ್ರಥಮ ಪುರುಷ. ಅವರನ್ನು ಕೂಡ ಏನೋ ಪ್ರಥಮ ಪುರುಷ, ಇವರನ್ನು ಕೂಡ ಏನೋ ಪ್ರಥಮ ಪುರುಷ. ನೆಕ್ಸ್ಟ್, ವಿಶ್ವಾಮಿತ್ರಂಗೆ ಎಂಬಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂಥೇಳಿ. ಈ ವಿಶ್ವಾಮಿತ್ರಂಗೆ ಎಂಬಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದಾಗ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಬಂದುಬಿಟ್ಟು ಏನಪ್ಪ ಅಂತ ಕೇಳಿದರೆ ಚತುರ್ಥಿ ವಿಭಕ್ತಿ ಅಂಥೇಳಿ. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಭಕ್ತಿ ಪ್ರತ್ಯಯಗಳು ಭಾಳ ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯ. ಒಂದು ವ್ಯಕ್ತಿಗೆ ವೇಷಭೂಷಣ ಎಷ್ಟು ಮುಖ್ಯವೋ ಭಾಷೆಗೆ ವಿಭಕ್ತಿ ಪ್ರತ್ಯಯವನ್ನು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳಂದಾಗ ನಮ್ಮ ಕನ್ನಡದಲ್ಲಿ ಬಳಕೆ ಇರತಕ್ಕಂಥ ವಿಭಕ್ತಿ ಪ್ರತ್ಯಯಗಳು ಎಷ್ಟಪ್ಪ ಅಂತ ಕೇಳಿದರೆ 7 ಅಂತಕ್ಕಂಥದ್ದು ಗೊತ್ತಿದೆ ಸ್ನೇಹಿತರೆ ನಿಮಗೆ. ಹಾಗಾದರೆ ಸರ್ 8 ಬಳಸ್ತಿರ್ತೀವಲ್ಲ, ಮತ್ತು 7 ಯಾಕು ಅಂತ ಕೇಳಿದರೆ ನಮ್ಮ ಕನ್ನಡದಲ್ಲಿ ಬಳಕೆಯಲ್ಲಿ ಇರ್ತಕ್ಕಂಥವು 7. ಆ ಸಂಸ್ಕೃತದೊಂದು ಸೇರಿಸ್ಕೊಂಡು ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ 8 ಅಂಥೇಳಿ ಬಳಸ್ತೀವಿ. ಇಲ್ಲಿ ಪ್ರಥಮ ಅಂತಕ್ಕಂಥದ್ದು ಬಳಸಿದಾಗ ಪ್ರಥಮ ಯಾವುದಿರತ್ತಪ್ಪ ಅಂತ ಕೇಳಿದರೆ ಪ್ರಥಮ ಉ ಅಂಥೇಳಿ, ದ್ವಿತೀಯ ಅನ್ನು ಅಂಥೇಳಿ, ತೃತೀಯ ಇಂದ ಅಂಥೇಳಿ, ಚತುರ್ಥಿ ಬಂದುಬಿಟ್ಟು ಗೆ ಅಂಥೇಳಿ. ಚತುರ್ಥಿ ಯಾವುದು? ಗೆ. ಅಂದರೆ ಇಲ್ಲಿ ನಮಗೆ ಏನಿದೆ, ಇಲ್ಲಿ ವಿಶ್ವಾಮಿತ್ರಂಗೆ ಅಂತಕ್ಕಂಥ ಪದಗಳಲ್ಲಿ ಯಾವ ಪದ ಇದೆಯಪ್ಪ ಅಂತ ಕೇಳಿದರೆ ಗೆ ಅಂತಕ್ಕಂಥ ಪದ ಇದೆ. ಆದ್ದರಿಂದ ಇದು ಯಾವ ವಿಭಕ್ತಿ ಕಾರಕ ಆಗತ್ತೆ ಅಂತ ಕೇಳಿದರೆ, ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ
ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂಥೇಳಿ. ನೆಕ್ಸ್ಟ್ ನೋಡಿ, ಓಳ್ ಪ್ರತ್ಯಯವು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ. ಈ ಓಳ್ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಇದು ಪ್ರಥಮ ಅಲ್ಲ, ಬಿ ಆಗಿರ್ತಕ್ಕಂಥ ಸರಿಯಾದ ಉತ್ತರ ಯಾವುದಂದರೆ ಸಪ್ತಮಿ ಅಂಥೇಳಿ. ಸಪ್ತಮಿ ಒಳಗೆ ಏನು ಬರುತ್ತಪ್ಪ ಅಂತ ಕೇಳಿದರೆ ಓಳ್ ಅಂತಕ್ಕಂಥ ಹಳೆಗನ್ನಡದ ಪ್ರತ್ಯಯ ಇದು. ಯಾವ ಗನ್ನಡದ ಪ್ರತ್ಯಯ ಇದು? ಹಳೆಗನ್ನಡ ಪ್ರತ್ಯಯ ಸಪ್ತಮಿ ಅಂಥೇಳಿ. ಇದರ ಸರಿಯಾದ ಉತ್ತರ ಓಳ್ ಅಂಥೇಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 4. ವಿಭಕ್ತಿಯ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಬಳಕೆಯಾದರೆ ಹೀಗೆನ್ನುತ್ತಾರೆ ಅಂಥೇಳಿ. ಆಪ್ಷನ್ ಎ ಅರ್ಥ ಬದಲಾವಣೆ ಎನ್ನುತ್ತಾರೆ, ಪದ ಬದಲಾವಣೆ ಎನ್ನುತ್ತಾರೆ, ವಿಭಕ್ತಿ ಪಲ್ಲಟ ಎನ್ನುತ್ತಾರೆ, ಕಾರಕ ಎನ್ನುತ್ತಾರೆ. ಭಾಳ ಸಲ ಪ್ರಶ್ನೆಯನ್ನು ಇದ್ರ ಮೇಲೆ ಕೇಳಿದ್ದಾರೆ. ವಿಭಕ್ತಿ ಪಲ್ಲಟ ಎನ್ನುತ್ತಾರೆ. ವಿಭಕ್ತಿ ಪಲ್ಲಟ ಅಂದರೆ ಏನು ಅಂದರೆ ಒಂದು ವಿಭಕ್ತಿ ಪ್ರತ್ಯಯದಿಂದ ಮತ್ತೊಂದು ವಿಭಕ್ತಿ ಪ್ರತ್ಯಯಕ್ಕೆ ನಾವು ಬದಲಾವಣೆ ಮಾಡಿ ಹೇಳುವುದಕ್ಕೆ ನಾವೇನಂತ ಕರಿತೀವಿ? ವಿಭಕ್ತಿ ಪಲ್ಲಟ ಅಂತ ಕರೀತಾರೆ. ಉದಾಹರಣೆಗೆ, ಮನೆಯ ಯಜಮಾನ ನನ್ನಪ್ಪ. ಇದನ್ನು ವಿಭಕ್ತಿ ಪಲ್ಲಟ ಮಾಡಿ ಬರೆದಾಗ ಅಂತ ಕೇಳಿದರೆ, ಮನೆಗೆ ಯಜಮಾನ ನನ್ನಪ್ಪ ಅಂಥೇಳಿ. ಅಂದರೆ ಇಲ್ಲಿ ಮನೆಯ ಅಂತಕ್ಕಂಥದ್ದು ಯಾವ ವಿಭಕ್ತಿ ಕಾರಕ ಆಗತ್ತಪ್ಪ ಅಂತ ಕೇಳಿದರೆ ಇದು ಷಷ್ಠಿ ಆಗತ್ತೆ. ಈ ಷಷ್ಠಿಯ ಬದಲಾಗಿ ನಾವು ಯಾವುದನ್ನು ಬಳಸೀವಿ? ಚತುರ್ಥಿ ಬಳಸೀವಿ. ನಾನು ಬಾವಿಗೆ ಬೀಳುತ್ತೇನೆ, ನಾನು ಬಾವಿಯಲ್ಲಿ ಬೀಳುತ್ತೇನೆ. ಈ ರೀತಿಯಾಗಿ ಅರ್ಥ ಬದಲಾವಣೆ ಆಗಲ್ಲ. ವಿಭಕ್ತಿ ಬದಲಾವಣೆ ಆಗತ್ತೆ, ಆದರೆ ಅರ್ಥ ಬದಲಾವಣೆ ಆಗಲ್ಲ. ವಿಭಕ್ತಿ ಬದಲಾವಣೆಯಾಗಿ ಅರ್ಥ ಬದಲಾವಣೆ ಆಗದಿದ್ದರೆ ಅದನ್ನು ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದರೆ ವಿಭಕ್ತಿ ಪಲ್ಲಟ ಅಂಥೇಳಿ ಕರಿತೀವಿ ಸ್ನೇಹಿತರೆ. ನಂತರ 5ನೇ ಪ್ರಶ್ನೆ, ಪಂಚಮಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಅಂಥೇಳಿ. ಪಂಚಮಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಅಂಥೇಳಿ ಭಾಳ ಸಲ ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಪಂಚಮಿ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಥೇಳಿ. ಈ ಪಂಚಮಿ ಮತ್ತು ತೃತೀಯಗೆ ಭಾಳ ಗೊಂದಲ ಇದೆ. ಪರೀಕ್ಷೆಯ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತ ಕೇಳಿದರೆ ಗೊಂದಲ ಮಾಡ್ಕೊಂಡು ಬಿಡ್ತೀವಿ. ಯಾವ ರೀತಿಯಾಗಿ ಗೊಂದಲ ಮಾಡ್ಕೊತೀವಿ ಅಂದರೆ, ನಾವೊಂದೊಂದು ಉದಾಹರಣೆ ಬರಿತೀವಿ ನೋಡ್ರಿ. ನಾನು ಧಾರವಾಡದಿಂದ ಶಿವಮೊಗ್ಗಕ್ಕೆ ಬಂದೇನು ಅಂತಕ್ಕಂಥ ಒಂದು ಪದವನ್ನು ಬಳಸ್ತೀವಿ. ಇಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ, ಎಲ್ಲಿ? ಧಾರವಾಡದಿಂದ ಅಂಥೇಳಿ. ಇದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅಂತ ಕೇಳ್ತಾರೆ ನಿಮಗೆ. ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ, ಇಂದ ಬಂದಿದೆ ಅಂದ ತಕ್ಷಣ ಇದು ತೃತೀಯ ಅಂತ ಕರಿತೀವಿ. ಬಟ್ ಇದು ತೃತೀಯ ಅಲ್ಲ ಸ್ನೇಹಿತರೆ. ಮತ್ತು ಹಾಗಾದರೆ ಯಾವುದು ಅಂತ ಕೇಳಿದರೆ ಇದು ಪಂಚಮಿ ವಿಭಕ್ತಿ ಕಾರಕ ಆಗುತ್ತೆ. ಏಕೆ ಪಂಚಮಿ ವಿಭಕ್ತಿ ಕಾರಕ ಆಗುತ್ತೆ ಅಂತ ಕೇಳಿದರೆ ಇಲ್ಲಿ ಅಗಲುವಿಕೆ ಇದೆ ಅಥವಾ ಅಪಾದನ ಇದೆ ಅಂಥೇಳಿ. ಅಪಾದನ ಅಂದರೆ ಅಗಲುವಿಕೆ. ಅಗಲುವಿಕೆಗೆ ನಾವು ಯಾವುದು ಬಳಸ್ತೀವಪ್ಪ ಅಂತ ಕೇಳಿದರೆ ಪಂಚಮಿ ಬಳಸ್ತೀವಿ. ಒಂದು ಕರಣ ಅಥವಾ ಒಂದು ಸಾಧನದಿಂದ ಕೆಲಸ ನಡೆದಿತ್ತು ಅಂತ ಕೇಳಿದರೆ ಅಲ್ಲಿ ಯಾವುದು ಬಳಸ್ತೀವಪ್ಪ ಅಂತ ಕೇಳಿದರೆ ತೃತೀಯ ಬಳಸ್ತೀವಿ. ಆದರೆ ನಮ್ಮ ವ್ಯಾಕರಣಕಾರರು ಇವು ಎರಡರ ಬದಲಾಗಿ ಒಂದೇ ಬಳಸ್ಬೇಕಂತ ಹೇಳಿದರು. ಬಟ್ ಯಾಕೆ ಒಂದೇ ಬಳಸಬಾರ್ದು, ಎರಡನ್ನ ಯಾಕೆ ಬಳಸಬೇಕು ಅಂತ ಕೇಳಿದಾಗ ಇಲ್ಲಿ ಏನಪ್ಪ ಅಂತ ಕೇಳಿದರೆ ಪಂಚಮಿ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಅಂತ ಕೇಳಿದ್ರೆ ತೃತೀಯ ವಿಭಕ್ತಿ ಬಳಕೆಯಾಗುತ್ತದೆ. ಸರಿಯಾದ ಉತ್ತರ. ಯಾಕೆ ತೃತೀಯಕ್ಕೆ ಮತ್ತು ಪಂಚಮಿಗೆ ಏನು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಈಗ ಉದಾಹರಣೆಗೆ ಇನ್ನೊಂದು ಹೇಳ್ತೀನಿ. ನಾನು ಪೆನ್ನಿನಿಂದ ಬರೆದೆನು ಏನತಕ್ಕಂಥ ಪದ ಇದೆ. ಇಲ್ಲಿ ಪೆನ್ನಿನಿಂದ ಅಂಡರ್ಲೈನ್ ಮಾಡ್ತಾರೆ ಮಾಡಿ ಇದರಲ್ಲಿ ಯಾವ ವಿಭಕ್ತಿ ಕಾರಕ ಇದೆ ಅಂಥೇಳಿ. ಇದರಲ್ಲಿ ಯಾವ ವಿಭಕ್ತಿ ಕಾರಕ ಇದೆ ಅಂತ ಕೇಳಿದರೆ ಇದರಲ್ಲಿ ತೃತೀಯ ವಿಭಕ್ತಿ ಇದೆ. ಯಾಕೆ? ಒಂದು ವಸ್ತುವಿನೊಂದಿಗೆ ಅಥವಾ ಒಂದು ಕರ್ಣದಿಂದ ಕೆಲಸ ನಡೆದಿದೆಯಲ್ಲ, ಆದ್ದರಿಂದ ಇಲ್ಲಿ ಏನು ಬಳಸಬೇಕು? ತೃತೀಯ ವಿಭಕ್ತಿ ಕಾರಕವನ್ನು ಬಳಸಬೇಕು. ಸರಿಯಾದ ಉತ್ತರ ತೃತೀಯ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು. ತೃತೀಯ ಮತ್ತು ಪಂಚಮಿಗೆ ಇರ್ತಕ್ಕಂತಹ ವ್ಯತ್ಯಾಸವನ್ನು ಕೂಡ ನೀವೇನು ಮಾಡಬೇಕು? ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ನಂತರ ಪ್ರಥಮ ವಿಭಕ್ತಿಯ ಯಾವ ಕಾರಕವನ್ನು ಹೊಂದಿದೆ ಅಂಥೇಳಿ. ಪ್ರಥಮ ವಿಭಕ್ತಿಯು ಯಾವ ಕಾರಕವನ್ನು ಹೊಂದಿದೆ?
ಇತ್ತೀಚಿನ ಪರೀಕ್ಷೆಯಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು, ತೃತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅನ್ನೋಕ್ಕಿಂತ ಇಲ್ಲಿ ಏನಂತ ಹೇಳ್ತಾರಪ್ಪ ಅಂತ ಕೇಳಿದರೆ, ಕಾರಕದ ಮೇಲೆ ಪ್ರಶ್ನೆ ಕೇಳಿದಾಗ ನಾವು ಗೊಂದಲ ಆಗ್ತಕ್ಕಂಥದ್ದು ಸಂಭವಗಳಿರುತ್ತೆ. ಬಟ್ ಇಲ್ಲೇನಂದರೆ ಪ್ರಥಮ ವಿಭಕ್ತಿ ಕಾರಕ ಅಂತ ಕೇಳಿದಾಗ ಅದು ಕರ್ತೃಕಾರಕ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಪ್ರಥಮಕ್ಕೆ ಯಾವುದಿರತ್ತಪ್ಪ ಅಂತ ಕೇಳಿದರೆ ಕರ್ತೃ. ಈ ಕರ್ಮ ಅಂತಕ್ಕಂಥದ್ದು ಯಾವುದಕ್ಕಪ್ಪ ಅಂತ ಕೇಳಿದರೆ ಇದು ದ್ವಿತೀಯ ವಿಭಕ್ತಿ ಕಾರಕಕ್ಕೆ. ಅಲ್ಲಿ ಅನ್ನು ಅಂತ ಏನು ಬಳಸ್ತೀವಲ್ಲ ಅದು ಕರ್ಮ ದ್ವಿತೀಯ. ಇನ್ನು ಕರಣ ಅಂತಕ್ಕಂಥದ್ದು ಯಾವುದಕ್ಕಪ್ಪ ಅಂತ ಕೇಳಿದರೆ ಇದು ತೃತೀಯ ವಿಭಕ್ತಿ ಕಾರಕಕ್ಕೆ ಏನಾಗತ್ತೆ, ಇದು ಬಳಕೆ ಆಗತ್ತೆ. ಪಂಚಮಿ ಅಂತ ಬಂದರೆ ಇದು ಅಪಾದನ ಅಂಥೇಳಿ ಅಗಲುವಿಕೆಗೆ ಯಾವುದು ಬಳಸ್ತೀವಿ ಅಂತ ಕೇಳಿದರೆ ಪಂಚಮಿ ಅಂಥೇಳಿ ಬಳಸ್ತೀವಿ. ಈ ರೀತಿಯಾಗಿ ನಾವು ಕಾರಕಗಳನ್ನು ಕೂಡ ಬಳಸ್ತೀವಿ. ಪ್ರಥಮ ಕರ್ತೃಕಾರಕ, ದ್ವಿತೀಯ ಕರ್ಮಕಾರಕ, ತೃತೀಯ ಕರಣಕಾರಕ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದನ, ಷಷ್ಠಿ ಸಂಬಂಧಕಾರಕ, ಸಪ್ತಮಿ ಅಧಿಕರಣಕಾರಕ ಅಂಥೇಳಿ ಈ ರೀತಿಯಾಗಿ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ 7 ಕಾರಕಗಳನ್ನು ಕೂಡ ಬಳಸ್ತೀವಿ ಸ್ನೇಹಿತರೆ. ನಂತರ ಇದು ದಿಗ್ವಾಚಕ ಅಂಥೇಳಿ. ಇದು ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಸೂಚಿಸ್ತಕ್ಕಂತಹ ಪದ ಅಂಥೇಳಿ ಕರಿತೀವಿ. ಹಾಗಾದರೆ ಇದು ದಿಗ್ವಾಚಕ ಪದ ಯಾವುದು ಅಂತ ಕೇಳಿದಾಗ ನಡುಗಲು ಅಂತಕ್ಕಂಥದ್ದು ಅಲ್ಲ, ಕುಡುಗಲು ಅಂತಕ್ಕಂಥದ್ದು ಅಲ್ಲ, ತೆಕಲು ಅಂತಕ್ಕಂಥದ್ದಲ್ಲ, ಮೂಡಣ ಪಡುವಣ ಅಂತ ನೀವು ಕೇಳಿರ್ತೀರಿ. ಮೂಡಣ, ಆನಂತರ ಪಡುವಣ, ತ್ಯಂಕನ, ಬಡಗಣ ಅಂಥೇಳಿ. ಅಂದರೆ ಇದು ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು. ಇದರಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ವಿ ಆಪ್ಷನ್ಸು ಸರಿಯಾಗಿರ್ತಕ್ಕಂಥದ್ದು ಬಡಗಣ ಅಂಥೇಳಿ ಅಥವಾ ಬಡಗಲು ಅಂಥೇಳಿ. ಮುಂದಿನ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಕ್ವಶನ್ ನಂಬರ್ 8, ಯಾವುದು ವಿಶೇಷಣ ಅಲ್ಲ ಅಂಥೇಳಿ. ನೋಡ್ರಿ, ವಿಶೇಷಣ ಮತ್ತು ವಿಶೇಷತೆ ಇವು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಗುಣವಾಚಕದ ಆಧಾರದ ಮೇಲೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ವಿಶೇಷಣ ಅಂದರೆ ಏನು? ವಿಶೇಷಣ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಹೊಗಳಿಕೆ ಅಂಥೇಳಿ, ಅಥವಾ ವರ್ಣ ಅಂಥೇಳಿ, ಅಥವಾ ಏನೋ ವರ್ಣ ಅಂಥೇಳಿ, ವರ್ಣ ಅಂಥೇಳಿ. ಅಥವಾ ಮತ್ತೊಂದು ಏನೋ ಪದ ಅರ್ಥ ಬರುತ್ತೆ, ಉಪಮಾನ ಅಂಥೇಳಿ, ಉಪಮಾನ. ನೋಡಿರಿ, ಇಷ್ಟೊಂದು ಅರ್ಥವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ನೋಡಿರಿ, ಇದರಾಗ ಯಾವುದು ವಿಶೇಷಣೆ? ಹೆಬ್ಬಂಡೆ ಅಂತಕ್ಕಂಥದ್ದು ಇದರಲ್ಲಿಯೂ ಕೂಡ ವಿಶೇಷಣ ಇದೆ. ಏನಪ್ಪ ಅಂತ ಕೇಳಿದ್ರೆ ಹಿರಿದು ಅಂಥೇಳಿ. ಕಾಳೋರಗ ಅಂದ್ರೆ ಭಾಳ ಸಿಟ್ಟಿನ ಉರಗ ಅಂತಕ್ಕಂಥದ್ದು ಇದರಲ್ಲೂ ಕೂಡ ಏನಿದೆ ಅಂದರೆ ವಿಶೇಷಣ ಇದೆ. ಕರಿನೆರಳು, ಕಪ್ಪನೆ ಅಂತಕ್ಕಂಥದ್ದು ಇದರಾಗೂ ಕೂಡ ವಿಶೇಷಣ ಇದೆ. ಆದರೆ ಚಾಮರ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿ ವಿಶೇಷಣ ಇಲ್ಲ. ಯಾವುದು ವಿಶೇಷಣ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ. ಯಾವುದು ವಿಶೇಷಣ ಅಂತ ಕೇಳಿಲ್ಲ, ಯಾವುದು ವಿಶೇಷಣ ಅಲ್ಲ ಅಂಥೇಳಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ಡಿ, ಚಾಮರ ಅಂತಕ್ಕಂಥದ್ದು ಏನಲ್ಲ, ವಿಶೇಷಣ ಅಲ್ಲ ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು ಸ್ನೇಹಿತರೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಕಿರಿತನ ಎಂಬುವುದು ತದ್ದಿತಾಂತ, ಕೃದಂತ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಅಂತೇಳಿ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಕಿರಿತನ ಎಂಬುದು ಏನಂತ ಕೇಳಿದರೆ ಆಪ್ಷನ್ ಎ ಸರಿಯಾದ ಉತ್ತರ ತದ್ದಿತಾಂತ ಅಂಥೇಳಿ. ಇದನ್ನು ತಿಳ್ಕೊಂಡು ಒಂದು ಸ್ವಲ್ಪ ಮುಂದೆ ಹೋಗೋಣ. ಇಲ್ಲಿ ತದ್ದಿತಾಂತ ಮತ್ತು ಕೃದಂತಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಿರಬೇಕು. ಕೃದಂತ ಇನ್ನೊಂದು ತದ್ದಿತಾಂತ ಅಂತೆ, ತದ್ದಿತಾಂತ. ಇವು ಎರಡೂ ವ್ಯತ್ಯಾಸ ಗೊತ್ತಾದವು ಅಂದರೆ ನಿಮಗೆ ಈ ಆನ್ಸರ್ ಈಸಿಯಾಗಿ ನೆನಪು ಉಳಿತೈತಿ. ಕೃದಂತ ಅಂದರೆ ಏನಪ್ಪ ಅಂತ ಕೇಳಿದರೆ ಇವು ಧಾತು ಪ್ಲಸ್ ಕೃತ್ ಪ್ರತ್ಯಯ ಸೇರ್ತಾವೆ. ಧಾತು ಅಂದರೆ ಏನು? ಈಗ ಉದಾಹರಣೆಗೆ ಮಾಡು ಅಂತಕ್ಕಂಥ ಒಂದು ಧಾತು, ಬೇಡು ಅಂತಕ್ಕಂಥದ್ದು ಒಂದು ಧಾತು, ಕುಡಿ ಅಂತಕ್ಕಂಥದ್ದು ಒಂದು ಧಾತು, ತಿನ್ನು ಅಂತಕ್ಕಂಥದ್ದು ಒಂದು ಧಾತು. ಅಂದರೆ ಧಾತುಗಳ ಮೇಲೆ ಕೃತ್ ಪ್ರತ್ಯಯಗಳು ಹತ್ತಿದ್ವು ಅಂದರೆ ಅದು ಕೃದಂತ ಆಗತ್ತೆ. ಹಾಗಾದರೆ ತದ್ದಿತಾಂತ ಅಂದರೆ ಏನು? ನಾಮ ಪ್ರಕೃತಿಗಳ ಮೇಲೆ, ನಾಮ
ನಾಮ ಪ್ರಕೃತಿಗಳ ಮೇಲೆ ತದ್ದಿತ ಪ್ರತ್ಯಯಗಳು ಹತ್ತವು. ಯಾವ ಪ್ರತ್ಯಯಗಳು ಹತ್ತವೋ? ತದ್ದಿತ ಪ್ರತ್ಯಯಗಳು ಹತ್ತವು. ನಾಮ ಪ್ರಕೃತಿಗಳ ಮೇಲೆ ತದ್ದಿತ ಪ್ರತ್ಯಯಗಳು ಹತ್ತಿದ್ದು ಅಂದರೆ ಅದು ತದ್ದಿತ ಅಂತ ಆಗುತ್ತೆ. ಇದರ ತದ್ದಿತ ಅಂತ ನಾಮ ಅಂತ ಬರ್ತೈತಿ, ತದ್ದಿತ ಅಂತ ಭಾವನಾಮ ಅಂತ ಬರ್ತೈತಿ, ತದ್ದಿತ ಅಂತ ಅವ್ಯಯ ಅಂತ ಬರುತ್ತೆ. ಕೃದಂತದಲ್ಲಿ ಕೂಡ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಅಂತೇಳಿ. ಬಟ್ ಈ ಹಿರಿತನ, ಕಿರಿತನ ಅಂತಕ್ಕಂಥದ್ದು, ಹಿರಿದು ಅಂತಕ್ಕಂಥದ್ದೇನೋ ಕ್ರಿಯೆನ ಅಥವಾ ನಾಮನ? ಕ್ರಿಯೆನ ಅಥವಾ ನಾಮ ಅಂತೇಳಿ ಗುರುತಿಸಿದಾಗ ಇದು ಹಿರಿತನ ಅಥವಾ ಕಿರಿತನ ಅಂತಕ್ಕಂಥದ್ದು, ಒಂದು ಹಿರಿಯ ಅಂತಕ್ಕಂಥದ್ದು ಗುಣವಾಚಕ ಆಗುತ್ತೆ. ಗುಣವಾಚಕ ಅಂತಕ್ಕಂಥ ಒಂದು ನಾಮ ಆಗುತ್ತೆ. ಆ ಗುಣದ ಮೇಲೆ ಅಥವಾ ನಾಮ ಪ್ರಕೃತಿಗಳ ಮೇಲೆ ತದ್ದಿತ ಪ್ರತ್ಯಯಗಳು ಹತ್ತಿದ್ವು ಅಂದರೆ ತನ, ಈಕೆ, ಪೂಮೆ ಅಂಥೇಳಿ ಈ ತದ್ದಿತ ಪ್ರತ್ಯಯಗಳು ಏನಾಗ್ತಾವಪ್ಪ ಅಂತ ಕೇಳಿದರೆ ತದ್ದಿತ ಅಂತ ಆಗ್ತವೆ. ಆ ಕಾರಣದಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಮುಂದಿನ ಕ್ಲಾಸ್ಗಳಲ್ಲಿ ಕೊಡ್ತೀನಿ. ಈಗ ಕಿರಿತನ ಅಂತಕ್ಕಂಥದ್ದು ತದ್ದಿತ ಅಂತ ನಾಮ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಇನಿಯ ಪುಲ್ಲಿಂಗವಾದರೆ ನಪುಂಸಕ ರೂಪ ಯಾವುದು ಅಂಥೇಳಿ ಭಾಳ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಇನಿಯ ಅಂದರೆ ಯಾರು? ಗೆಳೆಯ ಆಗಿರ್ಬೋದು, ಗಂಡ ಆಗಿರ್ಬೋದು. ಇನಿಯ ಪುಲ್ಲಿಂಗವಾದರೆ ಇದರ ನಪುಂಸಕ ಅಂದರೆ ಏನು? ಫಸ್ಟ್ ನೆನಪಿಟ್ಕೊಳ್ಬೇಕು, ನಮ್ಮ ಕನ್ನಡದಲ್ಲಿ 3 ಲಿಂಗ, ಒಂದು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ. ಒಂದೊಂದು ಪ್ರಶ್ನೆ ಪತ್ರಿಕೆಯೊಳಗೆ ಏನು ಕೇಳಿದಾರಪ್ಪ ಅಂತ ಕೇಳಿದರೆ ಹುಂಜ ಯಾವ ಲಿಂಗ ಅಂತ ಕೇಳೋಣ. ಹುಂಜ ಅಂದ ತಕ್ಷಣ ನಾವು ಇದು ಹುಂಜ ಅಂದರೆ ಗಂಡು ಅಂತ ತಿಳ್ಕೊಂಡು ಇದಕ್ಕೆ ಪುಲ್ಲಿಂಗ ಅಂತೇಳಿ ನಾವು ಗುಂಡು ಹಾಕಬಾರ್ದು. ಯಾಕಂದರೆ ಈ ನಮ್ಮ ದ್ರಾವಿಡ ಭಾಷಾ ವರ್ಗದಲ್ಲಿ ಮಹತ್ ಮತ್ತು ಅಮಹತ್ ಅಂಥೇಳಿ ಬಳಸ್ತೀವಿ. ಅಮಹತ್ ಅಂಥೇಳಿ ಜೀವ ಇರುವ, ಜೀವ ಇರದ ಅಂಥೇಳಿ. ಬಟ್ ಇಲ್ಲಿ ನಪುಂಸಕ ಅಂತಕ್ಕಂಥದ್ದು, ಇನಿಯ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಪುರುಷನನ್ನು ಸೂಚಿಸಿದರೆ ನಪುಂಸಕ ಯಾವುದಪ್ಪ ಅಂತ ಕೇಳಿದರೆ ಇನಿದು ಅಂಥೇಳಿ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಸರಿಯಾದ ಉತ್ತರ ಬಿ. ಏನು ಅಂತ ಕೇಳಿದರೆ ಇನಿದು ಅಂಥೇಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ತುದಿಗಾಲ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂಥೇಳಿ. ತುದಿಗಾಲ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಅಂಥೇಳಿ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಬಿ, ಔಂಸಿ ಸಮಾಸ ಅಂಥೇಳಿ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಅವ್ಯಯಿ ಭಾವ ಸಮಾಸ ಅಂತೂ ಕೂಡ ಕರೀತಾರೆ. ಅವ್ಯಯ ಭಾವ ಸಮಾಸ ಅಂತೂ ಕೂಡ ಕರೀತಾರೆ. ಯಾವ ಸಮಾಸಕ್ಕೆ? ಅಂಸಿ ಸಮಾಸಕ್ಕೆ. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಅಂಶ ಮತ್ತು ಅಂಶಿ. ಏನ್ರಿ ಅಂಶ ಮತ್ತು ಅಂಶಿ ಅಂದರೆ? ಇಲ್ಲಿ ಇಡೀ ವಸ್ತುವಿನಲ್ಲಿ ಒಂದು ಭಾಗವನ್ನು ಸೂಚಿಸ್ತೈತಿ. ಅಂಶಿ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ಒಂದು ಇಡೀ ವಸ್ತು. ಅಂಶ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ಒಂದು ಭಾಗ. ಇಡೀ ವಸ್ತುವಿನಲ್ಲಿ ಒಂದು ಭಾಗವನ್ನು ಸೂಚಿಸುವುದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಅಂಸಿ ಸಮಾಸ ಅಂಥೇಳಿ ಕರಿತೀವಿ. ಉದಾಹರಣೆಗೆ ನೋಡ್ರಿ, ತುದಿಗಾಲ ಇದನ್ನು ಯಾವ ರೀತಿಯಾಗಿ ಬಿಡಿಸ್ತೀರಪ್ಪ ಅಂತ ಕೇಳಿದರೆ ವಿಗ್ರಹ ಮಾಡಿ ಬರೆದಾಗ ಅಂತ ಕೇಳಿದ್ರಾಗ ಕಾಲಿನ ಪ್ಲಸ್ ತುದಿ ಏನಾಗತ್ತೆ? ಇದು ತುದಿಗಾಲು ಆಗತ್ತೆ. ಅಂದರೆ ಇಡೀ ಕಾಲು ಅಂತಕ್ಕಂಥದ್ದು ಇಡೀ ಒಂದು ಭಾಗ, ಅದರಾಗ ಒಂದು ಭಾಗವನ್ನು ಏನು ಮಾಡ್ತೀವಿ ನಾವು ತುದಿ ಅಂತಕ್ಕಂಥ ಒಂದು ಭಾಗವನ್ನು ಸೂಚಿಸ್ತೈತಿ. ಈ ರೀತಿಯಾಗಿ ಬಳಕೆ ಆಗ್ತಕ್ಕಂಥ ಸಮಾಸಗಳಿಗೆ ನಾವೇನಂತ ಕರಿತೀವಿ? ಅಂಸಿ ಸಮಾಸಗಳು ಅಂಥೇಳಿ ಕರಿತೀವಿ. ದ್ವಿಗು ಸಮಾಸ ಅಂದರೆ ಏನಿರ್ತೈತಪ್ಪ ಅಂತ ಕೇಳಿದ್ರೆ ದ್ವಿ ಅಂದರೆ ನೀವೇನು ತಿಳ್ಕೊಬೇಕು? 2 ಅಂತ ತಿಳ್ಕೊಬೇಕು. 2 ಅಂತಕ್ಕಂಥದ್ದು ಏನು? ಒಂದು ಸಂಖ್ಯೆ. ಇಲ್ಲಿ ಸಂಖ್ಯಾವಾಚಕದಿಂದ ಕೂಡಿರ್ತಕ್ಕಂಥದ್ದು. ಕರ್ಮಧಾರೆಯ ಸಮಾಸ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿರ್ತೈತಿ. ಕ್ರಿಯಾ ಸಮಾಸ ಅಂದರೆ ಏನಪ್ಪ ಅಂತ ಕೇಳಿದ್ರೆ ದ್ವಿತೀಯ ವಿಭಕ್ತಿ ಕಾರಕಗಳನ್ನು ಪ್ರಧಾನವಾಗಿ ಹೊಂದಿ ಉಚ್ಚಾರಣೆ ಆಗ್ತಕ್ಕಂತಹ ಸಮಾಸ. ಇಲ್ಲಿ ನೆನಪಿಟ್ಕೊಳ್ಬೇಕು, ತುದಿಗಾಲ ಅಂತಕ್ಕಂಥದ್ದು ಅಥವಾ ತುದಿಗಾಲು ಅಂತಕ್ಕಂಥದ್ದು ಯಾವ ಸಮಾಸ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಅಂಸಿ ಸಮಾಸ ಅಂಥೇಳಿ. ನೆಕ್ಸ್ಟ್, ಉತ್ತರ ಪದ ಪ್ರಧಾನವಾಗಿ ಉಳ್ಳ ಸಮಾಸ ಯಾವುದು? ಭಾಳ ಇಂಪಾರ್ಟೆಂಟು. ಯಾಕಂದರೆ ನೀವೆಲ್ಲ ಸಮಾಸವನ್ನು ಓದಿರ್ತೀರಿ. ಅದರಲ್ಲಿ ಸಮಾಸದೊಳಗೆ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಉತ್ತರ ಪದ ಪ್ರಧಾನ ಸಮಾಸ ಅಂತೇಳಿ ಕರಿತೀವಿ.
ಪೂರ್ವ ಪದ ಪ್ರಧಾನ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಉಭಯ ಪದ ಪ್ರಧಾನ ಸಮಾಸ ಅಂತ ಕೇಳ್ತೀವಿ. ಇನ್ನೊಂದು ಅನ್ಯ ಪದ ಪ್ರಧಾನ ಸಮಾಸ ಅಂತ ಕರಿತೀವಿ. ಇಲ್ಲಿ ಉತ್ತರ ಪದ ಪ್ರಧಾನ ಸಮಾಸ ಯಾವುದು ಅಂತ ಕೇಳಿದಾಗ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಬಿ ಅಂಥೇಳಿ ತತ್ಪುರುಷ ಸಮಾಸ. ಈ ತತ್ಪುರುಷ ಸಮಾಸ ಆಗಿರ್ಬೋದು, ಕರ್ಮಧಾರೆಯ ಸಮಾಸ ಆಗಿರ್ಬೋದು, ತತ್ಪುರುಷ ಕರ್ಮಧಾರೆಯ, ನೆಕ್ಸ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ದ್ವಿಗು ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಇವು ಏನಂತ ಕೇಳಿದರೆ ಇವು ಉತ್ತರ ಪದ ಪ್ರಧಾನ ಸಮಾಸಗಳು. ಇನ್ನು ಪೂರ್ವ ಪದ ಪ್ರಧಾನ ಸಮಾಸ ಅಂತೇಳಿ ಬಂದಾಗ ಅದು ಯಾವುದಪ್ಪ ಅಂತ ಕೇಳಿದರೆ ಹಿಂದಿನ ಕ್ವಶನಲ್ಲಿ ಮಾತಾಡಿದ್ವಲ್ಲ ಅಂಶಿ ಸಮಾಸ ಅಂಥೇಳಿ. ಉಭಯ ಪದ ಪ್ರಧಾನ ಸಮಾಸ ಅಂದರೆ ಯಾವುದು ಕೇಳಿದರೆ ಅದು ದ್ವಂದ್ವ ಸಮಾಸ ಅಂಥೇಳಿ. ಯಾವ ಸಮಾಸ? ದ್ವಂದ್ವ ಸಮಾಸ ಅಂಥೇಳಿ. ಅನ್ಯ ಪದ ಪ್ರಧಾನ ಸಮಾಸ ಅಂತಂದರೆ ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ಬಹುವ್ರೀಹಿ ಸಮಾಸ ಇದೆಯಲ್ಲ ಅದು ಅನ್ಯ ಪದ ಪ್ರಧಾನ ಸಮಾಸ. ಈ ರೀತಿಯಾಗಿ 4 ರೀತಿಯಲ್ಲಿ ವಿಂಗಡಿಸ್ತೀವಿ. ಆದ್ದರಿಂದ ಉತ್ತರ ಪದ ಪ್ರಧಾನ ಸಮಾಸ ಯಾವುದು ಅಂತ ಕೇಳಿದಾಗ ನಮಗೆ ಸರಿಯಾದ ಉತ್ತರ ಯಾವುದು? ತತ್ಪುರುಷ ಸಮಾಸ ಅಂಥೇಳಿ ನೆನಪಿಟ್ಬೇಕು. ಮುಂದಿನ ಕ್ವಶನ್ಗೆ ಹೋಗೋಣ. ಇದು ಕರ್ಮಧಾರೆಯ ಸಮಾಸ ಅಂಥೇಳಿ. ನೋಡ್ರಿ, ಇದು ಕರ್ಮಧಾರೆಯ ಸಮಾಸ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ, ಕರ್ಮಧಾರೆಯ ಸಮಾಸ. ಯಾಕಿದು ಸರಿಯಾದ ಉತ್ತರ ಅಂತ ಕೇಳಿದರೆ ಪೂರ್ವೋತ್ತರ ಪದಗಳೆರಡು ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿರ್ತಾವೆ. ವಿಶೇಷಣ ವಿಶೇಷಗಳಿಂದ ಕೂಡಿರ್ತಕ್ಕಂಥದ್ದು. ಇಲ್ಲಿ ವಿಶೇಷಣ ಅಂದರೆ ಏನೋ ಅದ್ರಾಗ ಏನಾದರೂ ಒಂದು ವಿಶೇಷತೆ ಇರಬೇಕಪ್ಪ. ಹಾಗಾದರೆ ಇಲ್ಲಿ ಉದಾಹರಣೆ ನೋಡ್ರಿ, ಹೆಮ್ಮಾವು ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತ ಕೇಳಿದರೆ ಹಿರಿದಾದ ಪ್ಲಸ್ ಮಾವು ಏನಾಗತ್ತದು ಹೆಮ್ಮಾವು ಅಂಥೇಳಿ. ಹೆಮ್ಮಾವು, ಹೆಬ್ಬಂಡೆ, ಹೆಬ್ಬಾವು ಈ ರೀತಿಯಾಗಿ. ಕೆಳತುಟಿ, ತುಟಿಯ ಪ್ಲಸ್ ಕೆಳಗೆ ಕೆಳತುಟಿ ಅಂಥೇಳಿ. ನೆಕ್ಸ್ಟ್ ಡೊಂಕ ಕಾಲು, ಡೊಂಕು ಪ್ಲಸ್ ಕಾಲು ಡೊಂಕಗಾಲು ಅಂಥೇಳಿ. ಮುಕ್ಕಣ್ಣ, 3 ಪ್ಲಸ್ ಕಣ್ಣು ಮುಕ್ಕಣ್ಣ ಅಂಥೇಳಿ. ನೋಡ್ರಿ, ಒಂದು ಅಂಶಿ ಸಮಾಸ ಇದೆ, ಇನ್ನೊಂದು ಯಾವ ಸಮಾಸ ಐತಪ್ಪ ಅಂತ ಕೇಳಿದ್ರೆ ದ್ವಿಗು ಸಮಾಸ ಇದೆ. ಇಲ್ಲಿ ಭಾಳ ಕನ್ಫ್ಯೂಸ್ ಆಗತ್ತೆ. ಮುಕ್ಕಣ್ಣ ಮತ್ತು ಮುಕ್ಕಣ್ಣು ಇದು ಕೂಡ ಭಾಳ ಗೊಂದಲಾಗತ್ತೆ. ಮುಕ್ಕಣ್ಣ ಅಂತ ಬರೆದ್ರೆ ಅದು ಯಾವ ಸಮಾಸಪ್ಪ ಅಂತ ಕೇಳಿದರೆ ಬಹುವ್ರೀಹಿ ಸಮಾಸ. ಅದೇ ನೀವು ಮುಕ್ಕಣ್ಣು ಅಂತ ಬರೆದ್ರೆ ಅಂದರೆ 3 ಪ್ಲಸ್ ಕಣ್ಣು ಮುಕ್ಕಣ್ಣು ಅಂತ ಬರೆದ್ರೆ ಅಂದರೆ ಅದು ದ್ವಿಗು ಸಮಾಸ ಆಗತ್ತೆ. ಯಾವ ಸಮಾಸ ಆಗತ್ತೆ? ಅದು ದ್ವಿಗು ಸಮಾಸ ಅಂತೇಳಿ, ಒಂದು ಗಮಕ ಸಮಾಸ. ಈ ರೀತಿಯಾಗಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದಾಗ ನಮಗೆ ಸರಿಯಾದ ಉತ್ತರ ಹೆಮ್ಮಾವು ಅಂತಕ್ಕಂಥದ್ದು ನೆನಪಿರಬೇಕು. ನಂತರ ರಾಮ ಲಕ್ಷ್ಮಣ ಭರತರು ವಿಗ್ರಹ ವಾಕ್ಯ ಮಾಡಿ ಬರೆಯಿರಿ ಅಂಥೇಳಿ. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ವಿಗ್ರಹ ಅಂದರೆ ಏನು ಅಂತ ಕೇಳಿದ್ರೆ ಬಿಡಿಸಿ ಬರೆಯಿರಿ ಅಂಥೇಳಿ. ನೋಡ್ರಿ, ರಾಮ ಲಕ್ಷ್ಮಣ ಭರತ ಅದು ಸರಿಯಾಗಿರ್ತಕ್ಕಂಥದ್ದೇ. ಆದರೆ ಅಲ್ಲಿ ಏನಿರ್ಬೇಕು, ನಮಗೆ ನಾಮಪದಗಳು ಇರಬೇಕು. ಅವೇನದಾವ ಅಂತ ಕೇಳಿದರೆ ಎಲ್ಲರೂ ಪ್ರಕೃತಿಗಳದಾವು. ರಾಮನು ಪ್ಲಸ್ ಲಕ್ಷ್ಮಣನು ಪ್ಲಸ್ ಭರತನು, ರಾಮ ಲಕ್ಷ್ಮಣ ಭರತರು ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ. ರಾಮ ಲಕ್ಷ್ಮಣ ಭರತ ಅಲ್ಲ, ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದನ್ನು ಅಲ್ಲ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಬಿ ಅಂಥೇಳಿ. ಇದು ಎಣ್ಣು ಸಂಧಿಗೆ ಉದಾಹರಣೆ ಅಂಥೇಳಿ. ಎಣ್ಣು ಸಂಧಿಗೆ ಉದಾಹರಣೆ. ಗುಪ್ತ ಪ್ಲಸ್ ಚಾರ ಗುಪ್ತಾಚಾರ ಅಂತೇಳಿ ಅಲ್ಲ. ಮಹಾ ಪ್ಲಸ್ ಋಷಿ ಮಹರ್ಷಿ ಅಂತಕ್ಕಂಥದ್ದನ್ನು ಕೂಡ ಅಲ್ಲ ಎಣ್ಣು ಸಂಧಿಗೆ. ಮನ ಪ್ಲಸ್ ಸುದ್ದಿ ಮನಸುದ್ದಿನೂ ಅಲ್ಲ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಗತಿ ಪ್ಲಸ್ ಅಂತರ ಗತ್ಯಂತರ ಅಂಥೇಳಿ. ಯಾವ ಸಂಧಿ? ಇದನ್ನು ನೀವು ಈ ಥರ ಬರೀಬಾರ್ದು, ಗತ್ಯಂತರ ಅಂತ ಹೇಳಿ ಬರೀಬಾರ್ದು. ಅದು ತಪ್ಪಾದ ಕ್ರಮ. ಅದನ್ನು ಯಾವ ರೀತಿಯಾಗಿ ಬರೀಬೇಕು? ಗತ್ಯಂತರ ಆಗಬೇಕಾದ ತ ಆಗಬಾರದು. ಗತ್ಯಂತರ ಅಂತಕ್ಕಂಥದ್ದು ಸರಿಯಾದ ರೂಪ. ಒಂದೊಂದು ಪುಸ್ತಕದೊಳಗೆ ಏನು ಕೊಟ್ಟಿರ್ತಾರಪ್ಪ ಅಂತ ಕೇಳಿದರೆ ಸಂಧ್ಯಾಕ್ಷರ ಅಂತ ಕೊಟ್ಟಿರ್ತಾರೆ. ಅದು ಈ ಥರ ಬರೀಬಾರ್ದು, ಸಂಧ್ಯಾ ಅಂತ ಬರೀಬಾರ್ದು. ಅದನ್ನು ಯಾವ ರೀತಿಯಾಗಿ ಬರೀಬೇಕು? ಸಂಧಿ ಪ್ಲಸ್ ಅಕ್ಷರ ಸಂಧ್ಯಾಕ್ಷರ ಅಂಥೇಳಿ. ಅಕ್ಷರ ಸಂಧ್ಯಾಕ್ಷರ.
ಒಂದು ಎಕ್ಸಾಮದಾಗ ಕೇಳಿದರೆ ಈ ಎನ್ ಸಂಧಿಯು ಕನ್ನಡದ ಯಾವ ಸಂಧಿಗೆ ಪರ್ಯಾಯ ಸಂಧಿಯಾಗಿದೆ ಅಂಥೇಳಿ ಕೂಡ ಕೇಳಿದ್ದಾರೆ. ಈ ಎನ್ ಸಂಧಿ ಕನ್ನಡ ಸಂಧಿಗೆ ಯಾವ ಸಂಧಿಗೆ ಪರ್ಯಾಯ ಸಂಧಿಪ ಅಂತ ಕೇಳಿದರೆ ಆಗಮ ಸಂಧಿ. ಈ ಆಗಮ ಸಂಧಿಯಲ್ಲಿ ಯ ಮತ್ತು ವ ಅಕ್ಷರಗಳು ಡೈರೆಕ್ಟಾಗಿ ಬರ್ತವೆ. ಈ ಯ ಮತ್ತು ವ ಅಕ್ಷರ ಡೈರೆಕ್ಟಾಗಿ ಬಂದು ಅಂದರೆ ಇದು ಯಕಾರಾಗಮ ಮತ್ತು ವಕಾರಾಗಮ ಅಂಥೇಳಿ. ಅದೇ ಯ ಮತ್ತು ವ ಒತ್ತಕ್ಷರ ರೂಪದಾಗ ಬರ್ತಾವ. ಹಂಗೆ ಒತ್ತಕ್ಷರ ರೂಪದಾಗ ಬಂದು ಅಂದರೆ ಅವು ಯಾವಪ್ಪ ಅಂತ ಕೇಳಿದರೆ ಅದು ಎಣ್ಣು ಸಂಧಿಗೆ ಉದಾಹರಣೆ ಆಗ್ತಾವ. ಹಾಗಾದರೆ ನಂದೊಂದು ಪ್ರಶ್ನೆ ಸ್ನೇಹಿತರೆ, ಇದನ್ನು ಮುಂದಿನ ಕ್ಲಾಸಲ್ಲಿ ಏನಾರ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸ್ವಾಗತ ಅಂತಕ್ಕಂಥದ್ದನ್ನು ಬಿಡಿಸಿ ಬರೆದು ಇದು ಯಾವ ಸಂಧಿ ಅಂತಕ್ಕಂಥದ್ದನ್ನು ಗುರುತಿಸಿ. ಸ್ವಾಗತ ಅಂತಕ್ಕಂಥದ್ದನ್ನು ಬಿಡಿಸಿ ಬರೆದು ಇದು ಯಾವ ಸಂಧಿ ಪದ ಅಂತಕ್ಕಂಥದ್ದನ್ನು ಗುರುತಿಸಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.